ಒಂದು ಸತಿ ನಾನು ಬೀಳಿಸಿದಾಗ ನನ್ನ ಮನೆ ಕಳಿಸಲ್ಲ ನೀವು, ನನ್ನ ಜಾಬ್ ಕಟ್ ಮಾಡಲ್ಲ. ಇಸ್ ಇಟ್ ನಾಟ್ ಮೈ ಡ್ಯೂಟಿ ಟು ಗಿವ್ ಬ್ಯಾಕ್. ಯಾರೋ ಇವಾಗ ಇಸ್ರೋ ಸೇರ್ಕೋಬೇಕು ಅಂತ ಇದ್ದಾರೆ ಇವತ್ತಿನ ಯಂಗ್ಸ್ಟರ್ಸು. ಅವ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ಒಂದು ದಿನ ಇಸ್ರೋನಲ್ಲಿ ಹೆಂಗಿರುತ್ತೆ, ಹೌ ಇಸ್ ಇಟ್ ಟು ಬಿ ಪಾರ್ಟ್ ಆಫ್ ಇಸ್ರೋ ಅಂತ. ಸೊ ವಾಟ್ ಇಸ್ ಅ ಡೇ ಲೈಕ್ ಇನ್ ಇಸ್ರೋ ಸರ್? ಆ್ಯಕ್ಚುಲಿ ಯಂಗ್ಸ್ಟರ್ಸ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದೇರ್ ವಾಸ್ ಅ ಡೇ. ಅವಾಗ ನಮ್ಮಲ್ಲಿ ಅಂಥ ಎಕ್ವಿಪ್ಮೆಂಟ್ ಇಲ್ಲಪ್ಪ, ಈ ಥರ ಮಾಡೋಕ್ಕಾಗಲ್ಲ ಅಂತ ದೇ ಯೂಸ್ ಟು ಗೋ ಟು MS ಮಾಡೋಣ, ನಾಸಾಗೆ ಸೇರ್ಕೊಳ್ಳೋಣ ಅಂತಿತ್ತು. ನಾವು ಇಟ್ಸ್ ನಾಟ್ ರಿಕ್ವೈರ್ಡ್. ವಿ ಕ್ಯಾನ್ ಡೂ ಇಟ್ ಎವ್ರಿಥಿಂಗ್ ಇನ್ ಇಂಡಿಯಾ. ವಿ ಆರ್ ಗಾನ್ ಟು ಮೂನ್, ವಿ ಆರ್ ಗಾನ್ ಟು ಮಾರ್ಸ್, ವಿ ಆರ್ ಗಾನ್ ಟು ಆದಿತ್ಯ. Now NASA is coming and launching their satellites through our system. They want to collaborate. And our missions are very, very cheap. ಒಂದ್ಸರಿ ಮೋದಿ ಸರ್ ಹೇಳಿದ್ರೆ ಜ್ಞಾಪಕ ಇದೆಯಾ? ಆಟೋಗೆ ಅಂತ ಇಲ್ಲಿಗೆ ಹೋಗಿ ₹7 1 ಕಿಲೋಮೀಟರ್ಗೆ. ಅದೇನಿದೆ, 75 ಮಿಲಿಯನ್ಸಲ್ಲಿ ವಿ ಕಂಪ್ಲೀಟೆಡ್ ದಿ ಮಾರ್ಸ್ ಮಿಷನ್. ನೀವು ಇಸ್ರೋಗೆ ಬರಬೇಕು ಅಂತಿದ್ದರೆ, ನಿಮ್ಮ ಮನಸ್ಸಲ್ಲಿದ್ದರೆ, ನನ್ನ ದೇಶ, ನನ್ನ ತಾಯಿ, ನಮ್ಮ ಭೂಮಿ ಹಂಗಿದ್ರೆ ಮಾತ್ರ ಬನ್ನಿ ಇಸ್ರೋ. ನೀವು ಒನ್ ಲೆಗ್ ಇನ್ ಏರ್, ಅದರ್ ಲೆಗ್ ಇನ್ ಏರ್ ಇಂಡಿಯಾ ಅಂದರೆ ಯು ಪ್ಲೀಸ್ ಗೋ ಟು ಜರ್ಮನಿ, ಯು ಗೋ ಟು ಅಮೇರಿಕಾ. ಮಕ್ಕಳಿಗೆ ನನ್ನ ದೇಶ ನನಗೋಸ್ಕರ ಮಾಡಬೇಕು ಅಂದರೆ ಮಾತ್ರನೇ ಇಸ್ರೋಲಿರೋದು. ಇಸ್ರೋಲ್ಲಿ ಯಾರೇ ವರ್ಕ್ ಮಾಡ್ತಿದ್ರು ನನ್ನ ದೇಶಕ್ಕೋಸ್ಕರ ಮಾಡ್ತೀನಿ ಅಂದರೆ ಮಾಡೋದು. ಆ ದೇಶಾಭಿಮಾನ ಬೇಕು, ಒಂದೇನೋ ವಾಪಸ್ ಕೊಡ್ತಾ ಇದ್ದೀನಿ ಏನೋ ಅಭಿಮಾನ ವಿಲ್ ಟೇಕ್ ಅ ಲಾಂಗ್ ವೇ ಬ್ಯಾಕ್ ಟು ದ ಕಂಟ್ರಿ. ಬಟ್ ಒಂದು ಸತಿ ನಾನು ಬೀಳಿಸಿದಾಗ ನನ್ನ ಮನೆ ಕಳಿಸಲ್ಲ ನೀವು, ನನ್ನ ಜಾಬ್ ಕಟ್ ಮಾಡಲ್ಲ. ಇಸ್ ಇಟ್ ನಾಟ್ ಮೈ ಡ್ಯೂಟಿ ಟು ಗಿವ್ ಬ್ಯಾಕ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.